ಎಂತ ಕೆಲಸ ಮಾಡಿದೆ ನೈನಿ? ನನ್ನ ಮಗನ್ನ ನೋಡ್ತಿದ್ದ ನಾನು ಇವತ್ತು ನನ್ನ ಮಗನ್ಗೆ ನಾನು ನೋಡೋ ಅವಕಾಶ ಬಂದ್ರೆ ಅಡ್ಡಿ ಮಾಡ್ತಿದ್ಯಾ? ಯಾಕೆ ಈ ತರ ಮಾಡಿದ್ಯಾ? ವಿಶಾಲಾಕ್ಷಿ ಅಮ್ಮನವ್ರ ಶಕ್ತಿದ ನಾನು ದಾಟ್ಕೊಂಡು ಬರಕ್ಕಾಗಲ್ಲ. ಈ ರೇಖೆ ಅಳ್ಸೋಗೋವರೆಗೂ ನಾವು ಒಳಗೆ ಬರಕ್ಕಾಗಲ್ಲ. ಯಾಕೆ ಯಾಕೆ ಹಿಂಗೆ ಮಾಡಿದೆ ನೈನಿ? ಏನಮ್ಮ ನೈನಿ, ಗಾಯತ್ರಿ ಅತ್ಗೆ ಎಲ್ಲಿವರೆಗೂ ಬಂದಿದ್ದಾರೋ ಸ್ವಲ್ಪ ನೋಡಿ ಹೇಳ್ತೀಯಾ? ಏಯ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೈನಿ ಹೇಳಿದ್ದು ಎಲ್ಲಿ ನಿಜ ಆಗುತ್ತೋ ಅಂತ ಈಗಲೇ ಭಯ ಪಡ್ಕೋತಿದ್ದಾರೆ ಅತ್ತೆ. ದೊಡ್ಡತ್ಗೆನ ನಾನು ನಿಜವಾಗ್ಲೂ ನೋಡಿದ್ರೆ ಆಗ ನಿಲ್ಲಿಸ್ದೆ ಅರ್ಧ ಗಂಟೆ ಕ್ಲಾಪ್ಸ್ ಹೊಡಿತೀನಿ ಅತ್ತಿಗೆ. ಮೃತ್ಯುದರ್ಪನಾಶನಂ ಕರಾಳ ದೃಷ್ಟ ಮೋಕ್ಷಣಂ ಶೂಲದಂಡ ಪಾಶದಂಡ ಪಾಣಿಮದಿಕಾರಣಂ. ನೈನಿ, ಗಾಯತ್ರಿ ಬಂದ್ಲಾ? ಡ್ಯಾಡ್, ಅಮ್ಮ ಅಮ್ಮ, ಏನಾಯ್ತು? ಏನಾಯ್ತು? ಡ್ಯಾಡ್, ಗಾಯತ್ರಿ ಬರ್ತಾಳೆ ತಾನೆ? ಗಾಯತ್ರಿ ಬರ್ತಾಳೆ ತಾನೆ? ಬರ್ತಾಳೆ ಕಣ. ನೀನೇನು ಯೋಚನೆ ಮಾಡಬೇಡ, ನೀನು ಸಮಾಧಾನವಾಗಿರು. ಬಾವಂಗೆ ವೈಬ್ರೇಷನ್ ಶುರುವಾಯ್ತು ಅನ್ಸುತ್ತೆ. ಎಷ್ಟೇ ಆದ್ರೂ ತಾಳಿ ಕಟ್ಟಿರೋ ಗಂಡ ಅಲ್ವಾ? ಎಲ್ಲಿದ್ಯಾ ಗಾಯತ್ರಿ? ಗಾಯತ್ರಿ, ಡ್ಯಾಡ್ ಇಮೋಷನಲ್ ಆಗ್ಬಿಡಿ. ಮಗನೇ, ಡ್ಯಾಡ್, ಡ್ಯಾಡ್ ಪ್ಲೀಸ್ ಡ್ಯಾಡ್, ಇಮೋಷನಲ್ ಆಗ್ಬಿಡಿ. ಗಾಯತ್ರಿ ಕಣೋ ಅಮ್ಮ. ಅಮ್ಮ ಬಂದ್ರೆ ಸಂತೋಷವಾಗಿ ನೋಡ್ಬೇಕಲ್ವಾ? ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಗಾಯತ್ರಿ, ಅಮ್ಮವ್ರು ಬರಲ್ಲ ಯಜಮಾನ್ರೆ, ಬರಕ್ಕಾಗಲ್ಲ. ವಿಶಾಲಾಕ್ಷಮ್ಮ ತಾಯಿ ಅರಿಶಿನ ಕುಂಕುಮನ ಲಕ್ಷ್ಮಣ್ ರೇಖೆಯಾಗಿ ಬರ್ತಿದ್ದೀನಿ. ಅದನ್ನ ದಾಟಿ ಬರಕ್ಕಾಗಲ್ಲ. ಖಂ 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 ಖಡ್ಗಹಸ್ತಂ ತ್ರಿಭುವನ ವಿಲಯಂ ಛಂ 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 ಚರಿತ್ವಾ ಚಲಚಲಿತ ಅಷ್ಟಚಕ್ರಂ ಶಂ 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 ಶಬ್ದಹಸ್ತಂ ಶಶಿಕಲಾದ್ವಲಂ ಮಂ ಮಂ ಮಹಾಂತಂ ಪ್ರಾಣರಕ್ಷ ನಕ್ಷೇತ್ರಪಾಲಂ. ಯಾಕೆ ಮಾತು ಕೊಟ್ಟೆ ಅಕ್ಕ? ಎಲ್ರೂ ಹೇಗೆ ಮಾತಾಡ್ತಿದ್ದಾರೆ ನೋಡು. ಏನ್ ನಡೀತಿದೆ ಅಂತ ಗೊತ್ತಾಗ್ತಿದ್ಯಾ? ನೈನಿ, ಗಾಯತ್ರಿ ಅತ್ತೆ ಬರ್ತಾರೆ ಅಂತ ಗಾಳಿ ಇಷ್ಟು ಜೋರಾಗಿ ಬೀಸ್ತಿದ್ಯಾ? ಹೌದು ಅಕ್ಕ. ನೈನಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅಮ್ಮ ಕಾಣಿಸ್ತಾರಲ್ವಾ? ಹೌದು
ಹೌದು ಯಜಮಾನ್ರೆ, ಕಾಣಿಸ್ತಾರೆ. ದುರಂಧರ ಆಂಟಿ, ವಿ ಆರ್ ಗೋಯಿಂಗ್ ಟು ಲೂಸ್. No problem, Jessie. I would like to see how will Naini win. ನಮ್ ಗಾಯತ್ರಿ ಅತ್ತಿಗೆ ಕಣ್ಮುಚ್ಚಿದ ದಿನ ನಾನು ಅಮೇರಿಕಾದಲ್ಲಿದ್ದೆ. ಇವತ್ತಾದ್ರೂ ಅತ್ತಿಗೆನ ಕೊನೆ ಸಲ ನೋಡಿ ಆವತ್ತು ಬರ್ದೇ ಇರೋದಕ್ಕೆ ಕ್ಷಮೆನಾದ್ರೂ ಕೇಳ್ತೀನಿ. ನೋಡಿದ್ಯಾ ನೈನಿ, ನೀನಂದ್ರೆ ಸಿಟ್ ಮಾಡ್ಕೊಳ್ಳೋ ದುರಂಧರ ಕೂಡ ಈ ಸವಾಲಲ್ಲಿ ನೀನ್ ಗೆಲ್ಬೇಕು ಅಂತ ಗಾಯತ್ರಿ ಅಕ್ಕನ ಎದುರುಗಡೆ ನಿಲ್ಸು ಅಂತ ಕೇಳ್ಕೋತಾ ಇದ್ದಾಳೆ. ಮಾಮ್, ನೈನಿ ಮಾತು ಕೊಟ್ರೆ ಮುಗೀತು. ಐನು ಇವಳು ಆ ಮಾತನ್ನ ಉಳಿಸ್ಕೊಳ್ಳೋದೇ ನಂಗೆ ಬೇಕಾಗಿರೋದು ವಿಶಾಲ್. ಯಾಕೆಂದ್ರೆ ನಿಮ್ಮಮ್ಮ ಬರ್ತಿದ್ದ ಹಾಗೆ ಆತ್ಮಾನಂದ ಸ್ವಾಮಿಗಳು ನಿಮ್ಮಮ್ಮನ ಅಷ್ಟ ದಿಗ್ಬಂಧನ ಮಾಡಿ ಆ ಶೀಶೆಯಲ್ಲಿ ಬಂಧಿಸಿ ಮುಚ್ಚಿ ಭೂಸ್ಥಾಪನೆ ಮಾಡ್ತಾರೆ. ರವಿತಾ ಮಹೀಗಾತಂ ತಾಮರನೇತ್ರಂ. ಮಂ 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 ಮಾಯಿರೂಪಂ ಕಿಲಿ ಕಿಲಿ ಕಲಿಕಿತಂ ಬಾಲಕೇಲಿ ಗಾಯತ್ರಿ ಪ್ರದಾಹನಂ. ವಿಕ್ರಾಂತ್ ಯಜಮಾನ್ರೆ, ಗಂಗಯ್ಯ, ಗಾಯತ್ರಮ್ಮ ಅವರು ಬಂದ್ರ ಯಜಮಾನ್ರೆ? ಇನ್ನೇನು ದೊಡ್ಡಮ್ಮ ಬರ್ಬೋದು ಗಂಗಯ್ಯ. ಕಣ್ಣಿಲ್ದೇ ಇರೋನ್ಗೂ ಎಷ್ಟು ಆತಂಕ ನೋಡಿ. ಗಂಗಯ್ಯ, ಗಾಯತ್ರಕ್ಕ ಬಂದ್ರೆ ಧೃತರಾಷ್ಟ್ರಂಗೆ ವಿದೂರ ಎಕ್ಸ್ಪ್ಲೇನ್ ಮಾಡ್ದಂಗ್ ಮಾಡ್ತೀನಿ. ನೀನ್ ಗಾಬರಿ ಆಗ್ಬಿಡ, ಆಯ್ತಾ? ನೈನಿ, ಗಾಯತ್ರಿ ಅತ್ತಿಗೆ ಎಲ್ಲಿ? ನೈನಿ, ನೈನಿ, ಅಮ್ಮ ಬಂದ್ರ? ಎಲ್ಲಿ? ಎಲ್ಲಿದ್ದಾಳಮ್ಮ? ಕಾಣಿಸ್ತಾ ಇಲ್ಲ, ತೋರ್ಸಮ್ಮ. ನೈನಿ, ಹೇಳಮ್ಮ. ಅಕ್ಕ ಎಲ್ಲಿದ್ದಾಳೆ? ನಯನಿ ಎಲ್ಲಿದ್ದಾಳೆ ಅಂತ ಹೇಳಮ್ಮ. ನೈನಿ, ಹೇಳು ನೈನಿ. ಗಾಯತ್ರಿ ಅತ್ತೆ ಬಂದ್ರ? ಅದಕ್ಕೆ ಹೇಳಿ, ಅದಕ್ಕೆ ದೊಡ್ಡಮ್ಮ ಬಂದ್ರ? ನಯನಿ ಗಾಯತ್ರಿಯಲ್ಲಿ ನೈನಿ, ಅಮ್ಮ ಎಲ್ಲಿದ್ದಾರೆ? ಹೇಳು ನೈನಿ, ಹೇಳು. ಇವರೆಲ್ಲ ಇಷ್ಟೊಂದು ಕೇಳ್ತಿದ್ದಾರಲ್ಲ, ನನಗೇನು ಹೇಳಲಿ? ಗಾಯತ್ರಿ ಅಮ್ಮೋರೇ,
ಅಮ್ಮೋರೆ ಬಂದ್ರ? ಬನ್ನಿ ಅಮ್ಮೋರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ನೋಡಿ ನಿಮ್ ತಿದ್ದಿ ಕಾರ್ಯ ಹೇಗ್ ನಡೀತಿದೆ ಅಂತ. ನೀವಿಲ್ಲ ಅನ್ನೋ ನೋವು ಇಷ್ಟು ದಿನ ಇತ್ತು, ಈಗ ಮಾತ್ರ ನೀವ್ ಬರ್ತೀರಾ ಅನ್ನೋ ಸಂತೋಷ ಇದೆ. ನೀವ್ ಬರ್ತೀರಾ ಅಂತ ದೊಡ್ಡ ಯಜಮಾನ್ರು, ಅಮ್ಮವರು, ಯಜಮಾನ್ರು, ಹಾಸಿನಿ ಅಕ್ಕ, ದೊಡ್ಡಯ್ಯ ಎಲ್ರೂ ಹೇಗ್ ಕಾಯ್ತಿದ್ದಾರೆ ಅಂತ ನೋಡಿ ಇಲ್ಲಿ. ಅಕ್ಕ, ಅಮ್ಮೋರ್ ಎಲ್ಲಿ? ನನಗೆ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಇಲ್ಲೇ ಇಲ್ಲೇ ಇದ್ದಾರೆ ನೋಡು ಸುಮನ. ಮುತ್ತೈದೆಯಾಗಿ ಸುಮಂಗಲಿಯಾಗಿರೋ ಗಾಯತ್ರಿ ಅಮ್ಮೋರು ನಗ್ನಗ್ತಾ ನಮ್ಮನ್ನೆಲ್ಲ ಹೇಗ್ ನೋಡ್ತಾ ಇದ್ದಾರೆ ಅಂತ ನೋಡು. ಬನ್ನಿ ಅಮ್ಮೋರೆ, ಬನ್ನಿ. ಅಲ್ಲೋಡಿ, ನಿಮ್ಗೋಸ್ಕರ ಬೆಳಗ್ಗೆನೆ ಮಡಿಯಾಗಿ ನೈವೇದ್ಯ ಮಾಡಿಟ್ಟಿದ್ದೀನಿ. ಪೂಜೆಗೆ ನೀವು ಬರ್ತೀರಾ ಅಂತ ನಂಗೆ ಗೊತ್ತಿತ್ತು. ನೀವು ಪ್ರಸಾದ ಸ್ವೀಕರಿಸಿ ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಕ್ಷೇಮನ ಬಯಸಿ ಅಮ್ಮೋರೆ. ಅದಕ್ಕಿಂತ ನಮ್ಗಿನ್ನೇನು ಬೇಕು? ಅಕ್ಕ, ಕಣ್ಣು ಉಜ್ಕೊಂಡ್ರು ಕೂಡ ನನ್ಗೆ ಯಾರು ಕಾಣಿಸ್ತಿಲ್ಲ. ನಿಂಗೇನಾದ್ರೂ ಕಾಣಿಸ್ತಿದ್ಯಾ? ಗಾಯತ್ರಿ ಅಕ್ಕ ಆತ್ಮಾನಂದ ಸ್ವಾಮಿಗಳಿಗೆ ಖಂಡಿತ ಕಾಣಿಸ್ತಾರೆ. ಆಗ ಅವಳನ್ನ ಅವರು ಬಂಧಿಸೋದು ಗ್ಯಾರಂಟಿ ಕಣೋ. ಗಾಯತ್ರಿ, ಗಾಯತ್ರಿ, ಗಾಯತ್ರಿ. ಅಣ್ಣ ಎಲ್ಲಿದ್ದಾರೆ ಅಣ್ಣ? ನನಗೆಲ್ಲೂ ಕಾಣಿಸ್ತಾನೆ ಇಲ್ಲ. ನನಗೂ ಏನು ಕಾಣಿಸ್ತಾ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಆ ಕಡೆ ಇದ್ದಾರೆ ಅಂತ. ಅಲ್ಲೇ ಇರ್ಬೋದು. ಅಯ್ಯೋ, ನಾನೇನ್ ಪಾಪ ಮಾಡಿದ್ನೋ ಏನೋ, ಗಾಯತ್ರಿ ಕನ್ನ ನೋಡಕ್ಕಾಗ್ತಿಲ್ವಲ್ಲ. ನೈನಿ, 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 ಅಮ್ಮ, ಅಮ್ಮ ಬಂದ್ರ? ನೀನು ಮಾತಾಡ್ತಿದ್ಯಾ, ಆದರೆ ನಮ್ಗಮ್ಮ ಕಾಣಿಸ್ತಿಲ್ಲ. ನಮ್ಮಮ್ಮನ ಮಾತು ಕೇಳಿಸ್ತಿಲ್ಲ ನೈನಿ. ಇಲ್ಲೋಡಿ, ಇಲ್ಲೋಡಿ, ಇಲ್ಲೇ ಇಲ್ಲೇ ನಿಂತ್ಕೊಂಡಿದ್ದಾರೆ ಯಜಮಾನ್ರೆ. ಅಮ್ಮೋರೆ, ವಿಶಾಲ್ ಯಜಮಾನ್ರು ಕಣ್ ಬಿಟ್ಕೊಂಡು ನೀವು ನಿಂತಿರೋದನ್ನ ಹೇಗ್ ನೋಡ್ತಿದ್ದಾರೆ ಅಂತ ನೋಡಿ. ನೈನಿ, ನೈನಿ, ನನಗೆ ಕಾಣಿಸ್ತಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ನಾನೊಬ್ಬನಿಗೆ ಇಲ್ಲ, ಇಲ್ಲಿ ಯಾರಿಗೂ ಕಾಣಿಸ್ತಿಲ್ಲ. ಅಯ್ಯೋ, ಅದು ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆದಂಗ ಯಜಮಾನ್ರೆ. ಇಲ್ಲಿವರೆಗೂ ಚೆನ್ನಾಗೇ ಇತ್ತು, ಆದ್ರೆ ಈಗ ಇಲ್ಲಿ ನೀನ್ ಗೆದ್ದಾಗ ದುರಂಧರ ಆಂಟಿ ಗೆದ್ದಾಗ, ಐ ಮೀನ್ ಗಾಯತ್ರಿ ಆಂಟಿ ಬಂದಿದ್ದಾರೆ ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ನಮಗೆ ಯಾರಿಗೂ ಕಾಣಿಸ್ತಿಲ್ಲ. ಕಾಣಿಸ್ದೆ ಹೋದ್ರೆ ಆಂಟಿ ಹೇಳಿದ ಹಾಗೆ ಇಂಥದನ್ನೆಲ್ಲ ನಂಬಲ್ಲ. ಏನಂತೀಯ? ಇದಕ್ ಮುಂಚೆ ಕೂಡ ನಾನು ತುಂಬಾ ಸಲ ನೋಡಿದ್ದೀನಿ. ಅಮ್ಮವ್ರ ಹತ್ರ ಮಾತಾಡೋದನ್ನು ನೀವು ನೋಡಿದ್ದೀರಾ ಅಲ್ವಾ? ಜಾಸ್ಮಿನ್ ಅಮ್ಮವ್ರು ಯಾಕೆ ಹೀಗೆ ಕೇಳ್ತಿದ್ದಾರೆ? ನಮ್ಗೆ ಅದೃಷ್ಟ ಇಲ್ಲ ಅನ್ಕೋತೀನಿ ಬಿಡಮ್ಮ. ಪೂಜೆ ಚೆನ್ನಾಗಾಯ್ತು ಅಂತ ತೃಪ್ತಿ ಪಡ್ಬೇಕಷ್ಟೇ. ಗಂಗಯ್ಯ, ಅಮ್ಮ, ಅಮ್ಮ ಇಲ್ಲಿಗೆ ಬಂದರು. ನನಗೆ ಕಾಣಿಸ್ತಾ ಇದ್ರೆ ನೋವಾಗ್ತಿದೆ ಗಂಗಯ್ಯ. ಅಮ್ಮ, ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ವಿಶಾಲ್. ನಾವೇನ್ ಮಾಡಕ್ಕಾಗತ್ತೆ ಹೇಳು? ನಮ್ ಕೈಲೇನು ಮಾಡೋಕ್ಕಾಗ್ದಿದ್ರು ಆತ್ಮಾನಂದ ಸ್ವಾಮಿಗಳಂತೂ ಖಂಡಿತ ಮಾಡ್ತಾರೆ.
ಬಂದಿರೋ ಗಾಯತ್ರಿ ಅಕ್ಕನ ನೋಡ್ತಾರೆ. ಸ್ವಾಮಿಗಳೇ, ಈಗ ನೀವೇ ನಮಗೆ ಉತ್ತರ ಕೊಡಬೇಕು. ನಯನಿ, ಸ್ವಾಮಿ, ನಿಮ್ಮತ್ತೆ ಗಾಯತ್ರಿ ಅಮ್ಮ ಅವರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರಲ್ಲ ಸ್ವಾಮಿ. ಆತ್ಮ ಆಹ್ವಾನ ನಡೆದ ಮೇಲೆ ನನಗೆ ತಪ್ಪದೇ ಕಾಣಿಸುತ್ತೆ ನಯನಿ. ಆದ್ರೆ ಈಗ ಯಾಕೆ ಕಾಣಿಸುತ್ತಿಲ್ಲ? ಈಗಲೇ ನಿನ್ನೆದುರಿಗೆ ಗಾಯತ್ರಿ ದೇವಿ ನಿಂತಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ? ಇದ್ರೆ ಆ ರಂಗೋಲಿ ಮೇಲೆ ನೀನಿಟ್ಟಿರೋ ತಟ್ಟೆಯಲ್ಲಿ ಆತ್ಮದ ಪ್ರತಿಬಿಂಬ ನಮಗೆಲ್ಲ ಕಾಣಿಸ್ಬೇಕಲ್ವಾ? ಆದರೆ ಆ ಎಣ್ಣೆ ನಿಶ್ಚಲವಾಗಿದೆ. ಅಂದ್ರೆ ಅದರ ಅರ್ಥ ಏನು ಅಂತ ಗೊತ್ತಾ? ನೀವೇ ಏನಾದ್ರೂ ಮಾಡಿ ಸ್ವಾಮಿ. ಅಷ್ಟಕ್ಕೂ ಗಾಯತ್ರಿ ದೇವಿ ಇಲ್ಲಿ ಬಂದೇ ಇಲ್ಲ ಅಂತ ಅರ್ಥ. ಬಂದಿದ್ದಾರೆ ಅಂತ, ನೈವೇದ್ಯ ಸ್ವೀಕರಿಸಿದರೆ ಅಂತ, ಪೂಜೆ ಸುಸೂತ್ರವಾಗಿ ನಡೆದಿದೆ ಅಂತ, ಕರ್ಸಿದಿನಿ ಅಂತ, ಫಲತಾಂಬೂಲ ಸ್ವೀಕರಿಸಿದರೆ ಅಂತ. ನಯನಿ ಹೇಳಿದ್ದೆಲ್ಲ ಬರೀ ಸುಳ್ಳು. ನಾಟಕ, ಬೂಟಾಟಿಕೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಸಮಸ್ಯೆಯಿಂದ ಹೊರಬರಬೇಕಂತ ಈ ನಯನಿ ಮಾಡಿದ್ದೆಲ್ಲ ಮೋಸ. ಇದ್ದಿದ್ದನ್ನ ಇಲ್ಲದಂಗೆ, ಇಲ್ಲದನ್ನ ಇದ್ದಂಗೆ ಮಾಯೆ ಮಾಡಿ, ಮಾತಿನಲ್ಲಿ ನಂಬಿಸಿ, ಮನೋಭಾವದ ಜೊತೆ ಆಟವಾಡಿದ ನಂಬಿಕೆ ದ್ರೋಹಿ ಈ ನಯನಿ. ನಮ್ ನೈನಿ ಅಂತವಳಲ್ಲ ಅನ್ನೋದಾದ್ರೆ ತನ್ನ ಗಂಡ ವಿಶಾಲನ ಮೇಲೆ ಪ್ರಮಾಣ ಮಾಡಿ ನಿಜ ಹೇಳಕ್ ಹೇಳಿ. ಎಸ್, ಇದೇ ರೈಟ್ ಟೈಮ್ ನೈನಿನ ವಿಶಾಲ್ ಕೈಲ್ ಬಯಸಕ್ಕೆ. ನೈನಿ ಪ್ರಮಾಣ ಮಾಡ್ತಾಳೆ. ನೈನಿ ಯಾವತ್ತೂ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ ಅಂತಾರಲ್ಲ. ಹಾಗಿದ್ದಾಗ ಅವಳೇ ಹೆದರ್ಕೋತಾಳೆ, ಪ್ರಮಾಣ ಮಾಡ್ತಾಳೆ. ನೈನಿ, ನೀನ್ ಪ್ರಮಾಣ ಮಾಡು. ನೈನಿ, ಹೇಳು ನೈನಿ. ಅಮ್ಮ
ಅಮ್ಮ ಬಂದಿದ್ದಾರೆ ತಾನೆ? ನೀನು ಸುಳ್ಳು ಹೇಳಿಲ್ಲ ತಾನೆ? ಮೋಸ ಮಾಡಲಿಲ್ಲ ತಾನೆ? ನೈನಿ, ನೀನು ನನಗೆ ದ್ರೋಹ ಮಾಡಲಿಲ್ಲ ತಾನೆ? ಹೇಳು ನೈನಿ, ಹೇಳು. ಅಯ್ಯೋ ಅಯ್ಯೋ, ಹೊಡಿತಿದ್ದಾರೆ, ನೈನಿಗೆ ಹೊಡಿತಿದ್ದಾರೆ, ನನ್ನ ಸೊಸೆಗೆ ಹೊಡಿತಿದ್ದಾರೆ. ನಾನು ಬರ್ತೀನಿ ಅಂತ ಎಲ್ರಿಗೂ ನಮ್ಸಕ್ ಹೋಗಿದ್ದ ನೈನಿ ಈಗ ನನ್ನ ಕಾಪಾಡಕ್ಕೋಸ್ಕರ ಅವಳು ನೋವು ಅನುಭವಿಸ್ತಿದ್ದಾಳೆ. ಯಾರಾದ್ರೂ ಮುಂದೆ ಬಂದ್ರೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಸಾಯಿಸ್ದೆ ಹೊಡಿತಾ ಇದ್ದೀನಲ್ಲ, ಅದು ಖುಷಿ ಪಡಿ. ನಿನ್ ಕಣ್ಣಿಗೆ ನಾವೆಲ್ಲ ಹೇಗೆ ಕಾಣ್ತಿದೀವಿ? ಯಾಕೆ ಯಾಕೆ ಇಷ್ಟು ನಾಟಕ ಮಾಡ್ದೆ? ಯಾರು ನಿನಗೆ ನಾಟಕ ಮಾಡು ಅಂದಿದ್ದು? ನಿನ್ನ ಹೊಡಿಬೇಡಿ, ನೈನಿಗೆ ಹೊಡಿಬೇಡಿ. ನಾವೆಲ್ಲ ಹೇಗೆ ಕಾಣ್ತಿದೀವಿ ನಿನ್ ಕಣ್ಣಿಗೆ? ನಮ್ ಯಜಮಾನ್ರೇನು ಹುಚ್ಚರಾಗಿದ್ರೆ ನಮ್ ಎಲ್ರೂ ಕೂಡ ಹುಚ್ಚರನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲಿ ನೋಡೆ, ನನ್ ಮಗ ವಿಶಾಲ್ ಮುಖ ನೋಡು. 16 ವರ್ಷದ ಹಿಂದೆ ಬಿಟ್ಟು ಹೋಗಿರೋ ಹೆತ್ತ ತಾಯಿ ಬರ್ತಾಳೆ ಅಂತ ಕಣ್ಣಾರೆ ನೋಡಿ ಸಂಭ್ರಮ ಪಡ್ಬೇಕು ಅಂತ ಚಿಕ್ಕ ಮಗು ತರ ಬದಲಾಗಿ ಎದುರು ನೋಡ್ತಿರೋ ವಿಶಾಲ್ಗೂ ಕೂಡ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ನಿನ್ನ ಹೊಡಿಬೇಡಿ, ನೈನಿಗೆ ಹೊಡಿಬೇಡಿ. ನೀವ್ ಯಾರು ಹತ್ರ ಬರಬೇಡಿ. ನನ್ ನೋವು, ನನ್ ಸಂಕಟ ಇನ್ ಯಾರಿಗ್ ಹೇಳಿ? ಇಷ್ಟು ದಿನ ಎಲ್ರೂ ನಂಬಿಸಿದಾಳೆ. ಗಾಯತ್ರಿ ಅಕ್ಕ ರೂಮಲ್ಲೇ ಇದ್ದಾರೆ, ಮಾತಾಡ್ತಾರೆ ಅಂತ ಎಲ್ರೂ ಹುಚ್ಚರಾಗಿ ಮಾಡಿದಾಳೆ. ಆತ್ಮಾನಂದ ಸ್ವಾಮಿಗಳು ಬರ್ದೆ ಹೋಗಿದ್ರೆ ಇನ್ನ ಅದೆಷ್ಟು ದಿನ ಯಾಮಾರಿಸ್ತಿದ್ಲು? ನಾನ್ ಮೋಸ ಮಾಡ್ಬೇಕು ಅನ್ಕೊಂಡಿಲ್ಲ. ಬಾಯ್ ಮುಚ್ಚೆ. ತಿಲೋತ್ತಮ, ತಾಯಿ, ವಿಶಾಲಕ್ಷ್ಮ ತಾಯಿ, ನಾನು ಕೂಡ ನಿನ್ ಭಕ್ತಳೆ ಅಲ್ವಾ? ನನ್ನನ್ನು ಕಾಪಾಡಕ್ಕೋಸ್ಕರ ನಾ ಬಂದಿದ್ದೀನಿ ಅಂತ ನಮ್ಸಕ್ಕೆ ಕಷ್ಟಪಡ್ತೀರ ನೈನಿನ ನೀನೇ ಕಾಪಾಡ್ಬೇಕಮ್ಮ. ಅಮ್ಮ ಅಕ್ಕಿ ಮೇಲೆ ದೌರ್ಜನ್ಯ ಮಾಡ್ತಿದ್ದಾಳೆ ಆ ತಿಲೋತ್ತಮ. ಕೈ ಮುಗಿದು ಕೇಳ್ಕೊತಿದ್ದೀನಮ್ಮ, ಈ ರೇಖೆಯೆಲ್ಲ ಅಳಿಸೋಗ ಹಾಗೆ ಮಾಡು. ನನ್ನ ಒಳಗೆ ಹೋಗಕ್ ಬಿಡು. ಒಂದ್ಸರಿ ನಾನು ಅವ್ರಿಗೆಲ್ಲ ಕಾಣಿಸಿದ್ರೆ ನನ್ನ ಸೊಸೆ ಗೆಲ್ತಾಳೆ. ಅರ್ಥ ಮಾಡಿಕೊಂಡು ದಾರಿ ತೋರ್ಸಮ್ಮ ತಾಯಿ.
ಏನಿದು ವೈಪರೀತ್ಯ? ಏನು ನಡೀತಾ ಇದೆ ಇಲ್ಲಿ? ಮಾಯನ, ಮರ್ಮನ, ಮಂತ್ರನ? ಏನಾದ್ರೂ ಸರಿ, ಕಣ್ಣು ಮುಂದೆ ಬರಲೇಬೇಕು. ದಹ ದಹ ದಹನಂ ತಪ್ತ ಸಂದಿಗ್ಧಮಾನಂ ನಮಃ ಕಾಲಕಾಲಂ ನಮಃ ರುದ್ರಕಾಲಂ ನಮೋ ಭೂತನಾಥಂ ನಮೋ ಪ್ರೇತನಾಥಂ ಪ್ರಕಟಿತ ಗಹನಂ ಗರ್ಜಿತೈ ಭೂಮಿ ಕಂಪಿತಂ. ಈ ನೈನಿ ಏನೋ ಮಾಡ್ತಿದ್ದಾಳ ಆಂಟಿ. ನನ್ನ ಎಂಗೇಜ್ಮೆಂಟ್ ದಿವಸನೂ ಹೀಗೆ ಆಗಿತ್ತು ಆಂಟಿ. ಏಯ್, ಏನೇ ಮಾಡ್ತಾ ಇದ್ಯಾ? ಏನಿದೆಲ್ಲ? ಗಾಯತ್ರಿ ಅಮ್ಮೋರ್ ಬರ್ತಿದಾರ? ವಿಶಾಲಕ್ಷಮ್ಮ ತಾಯಿ, ಅಮ್ಮೋರ್ನ ಬರಕ್ ಬಿಡ್ಬೇಡ. ನಿನ್ನ ಕೈ ಮುಗಿತೀನಿ. ಲಕ್ಷ್ಮಣ್ ರೇಖೆನ ದಾಟಕ್ ಬಿಡ್ಬೇಡಮ್ಮ. ನನ್ನನ್ನು ಹೊಡೆದ್ರು ಸಾಯಿಸಿದ್ರು ಪರವಾಗಿಲ್ಲ, ಅಮ್ಮೋರು ಬಂದಿ ಆಗ್ಬಾರ್ದು. ಕಾಪಾಡ್ತಾಯಿ, ಕಾಪಾಡು, ಕಾಪಾಡಮ್ಮ. ಶಿವ, ದಾರಿ ಬಿಡು. ಶಂಸಿ ಅಮ್ಮವ್ರೆ, ನಿಮ್ಮನ್ನ ಒಳಗೋಗಕ್ ಬಿಡಲ್ಲ ನಾನು ಹೋಗ್ಬೇಕು ಶಿವ, ನಾನು ಹೋಗ್ಬೇಕು. ನಾನು ಕಾಣಿಸಿದ್ರೇ ನೈನಿನ್ ಅವ್ರು ಬಿಡೋದು. ನೀವ್ ಒಂದ್ಸಲಿ ಕಾಣಿಸ್ಕೊಳಕ್ ಹೋದ್ರೆ ಮತ್ತೆ ಕಾಣಿಸಲ್ಲ ಅಂತ ನೈನಿಗ್ ಭಯ. ಅರ್ಥ ಮಾಡ್ಕೊಳ್ಳಿ ಅಮ್ಮ ಅವ್ರೆ. ನಾನು ಹೋಗ್ತಾ ಇದ್ರೆ ನನ್ನ ಸೊಸೆ ನೈನಿಗೆ ತೊಂದರೆ ಕೊಡ್ತಾರೆ ಶಿವ, ತೊಂದರೆ ಕೊಡ್ತಾರೆ. ಪ್ರಾಣ ಹೋದ್ರೂ ಸರಿ, ಅದು ನನ್ ಪ್ರಾಣ ಆಗ್ಲಿ ನೈನಿ ಪ್ರಾಣ ಆಗ್ಲಿ, ನಿಮ್ಮನ್ನ ಈ ಗೀಟ್ ದಾಟಕ್ ಬಿಡ್ಬಾರ್ದು ಅಂತ ನೈನಿ ಹೇಳಿದಾಳೆ ಅಮ್ಮ ಅವ್ರೆ. ಅಯ್ಯೋ, ನಿಂಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ದಾರಿ ಬಿಡು ಶಿವ. ಬರ್ಬೇಡಿ ಅಮ್ಮ ಅವ್ರೆ. ಮೊದಲು ನನ್ನ ತುಳಿದು ನನ್ನ ಸಾಯಿಸಿ ಒಳಗೋಗಿ. ಇಷ್ಟೊಂದು ಗಾಳಿ ಯಾಕೆ ಬರ್ತಿದೆ? ಅಕ್ಕ ಏನಾದ್ರೂ ಬಂದ್ಲಾ? ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಆಯ್ತಾ? ನಿನ್ನ ಮೋಸ, ಕುತಂತ್ರ, ತಂತ್ರವಿದ್ಯೆ ನೀನು ಎಷ್ಟೇ ಮಾಡಿದ್ರು ಸರಿ, ಇನ್ನು ಇಲ್ಲಿ ನಿನ್ನ ನಂಬೋರ್ ಯಾರೂ ಇಲ್ಲ. ನಂಬಿಕೆ ದ್ರೋಹ ಮಾಡಿದ್ಮೇಲೆ ಈ ನಯನಿನ ಇನ್ಯಾರು ನಂಬ್ತಾರಕ್ಕ? ಇನ್ನೊಂದು 2 ಏಟ್ ಬಿದ್ರೆ ಸಾಯೋ ಥರ ಕಾಣ್ತಾಳ ಆಂಟಿ. ಬಿಟ್ಬಿಡಿ, ಇನ್ ಮುಂದೆ ಈ ಥರ ನಾಟಕಗಳು ಮಾಡಲ್ಲ ಬಿಡಿ. ಪರಿಪೂರ್ಣ ಆದಂತೆ ಆಂಟಿ, ವಿಶಾಲ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಹೋಗಿ ತಗೊಳ್ಳೋ ಪೊಸಿಷನಲ್ಲಿ ಇಲ್ಲ. ನಾನು ಹೋಗಿ ಕೊಟ್ರೆ ತಗೋತಾನೋ ಇಲ್ವೋ? ಹಾಸಿನಿಯತ್ಗೆ ಬ್ರೋಗೆ ನೀವಂದ್ರೆ ಅಭಿಮಾನ ಮತ್ತೆ ಗೌರವ, ನೀವೇ ತಗೊಂಡು ಹೋಗಿ.
ವಿಶಾಲ್. ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಅದಕ್ಕೆ. ಹಾಗನ್ಬಾರ್ದು ವಿಶಾಲ್. ನೈವೇದ್ಯ ತಪ್ಪದೆ ತಗೋಬೇಕು. ಒಂದು ತುತ್ತಾರು ತಿನ್ನು ವಿಶಾಲ್. ನಡೆದಿದ್ದು ಏನೋ ನಡೆದು ಹೋಯ್ತು. ನೀನ್ ತಿಂದ್ರೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇದು ಕೂಡ ತಯಾರಿ ಮಾಡಿದವ್ರ ಯೋಚನೆಗಳ ಹಾಗೇನೆ ದರಿದ್ರವಾಗಿದೆ. ಕೊನೆಗೆ ನನ್ನ ಮಗ ಕೂಡ ನನ್ನ ಸೊಸೆನ ಅಪಾರ್ಥ ಮಾಡ್ಕೊಬಿಟ್ಟ ಶಿವ. ಇಷ್ಟಕ್ಕೆಲ್ಲ ಕಾರಣ ನೀವಿಬ್ರೆ. ನೈನಿಗೆ ಹೊಡಿತಿದ್ರೆ ನಂಗೆ ಅಳು ಬರ್ತಿದೆ ಅಮ್ಮ ಅವರೇ. ಅಮ್ಮವ್ರೆ, ಈಗ ನೀವು ಕ್ಷೇಮನೇ, ನಿಮ್ಗೇನು ಆಗಲ್ಲ. ನಿಮ್ಮನ್ನ
ಯಾರು ಬಂಧಿಸಲ್ಲ, ಬಂಧಿಸಕ್ ಬಿಡಲ್ಲ. ನಿಮ್ಗೇನು ಆಗಲ್ಲ ಮೋರೆ, ನಿಮ್ಗೇನು ಆಗಲ್ಲ. ಮನೇಲಿ ನಡೆದಿದ್ದೆಲ್ಲ ನಿನ್ಗೆ ಹೇಳ್ದೆ ಶಿವ. ನೀನೇನೋ ಹೇಳ್ತೀನಿ ಅಂದ್ಯಲ್ಲ, ಏನದು? ಅಲ್ಲಿ ನೋಡು, ನೈನಿ ಬಂದ್ಲು ದೊಡ್ಡಯ್ಯ, ಅವಳೇ ಹೇಳ್ತಾಳೆ. ಎಷ್ಟು ಹೇಳಿದ್ರು ಯಾರು ಕೇಳಿಸ್ಕೊಳ್ಳೇ ಇಲ್ಲ ಅಮ್ಮ. ಅವಮಾನ ಪಟ್ಟಿರೋ ಹೆಣ್ಮಗಳು ಇನ್ನೇನ್ ಹೇಳ್ತಾಳೆ ಶಿವ? ಪಾಪ ನಮ್ಮ ನೈನಿ ಮನ್ಸಿಗೆ ಎಷ್ಟು ಬೇಜಾರಾಗಿದ್ಯೋ ಏನೋ. ಒಂದ್ಸಲ ಮಾತಾಡ್ಸಿದ್ರೆ ನನ್ನ ಮನ್ಸಿಗೂ ಸಮಾಧಾನ ಆಗುತ್ತೆ. ನನ್ನ ಪರ್ಮಿಷನ್ ಇಲ್ಲದೆ ಈ ರಂಗೋಲಿ ಯಾರು ಹಾಕಿದ್ದಾರೆ? ನೈನಿನೇ ಹಾಕಿರ್ಬೇಕು. ನೈನಿ, ಹೇಳೋದಿದೆ ದೊಡ್ಡಯ್ಯ. ನೈನಿ ಮನೆಯವ್ರಿಗೆ ನಿಜ ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ. ನೀನಾದ್ರೂ ಹೇಳು ನೈನಿ. ಪರವಾಗಿಲ್ಲ ಬಿಡು ಶಿವ. ಏನಮ್ಮ ಅದು? ನನ್ನ ಹತ್ರ ಹೇಳಮ್ಮ. ನೈನಿ, ದೊಡ್ಡಯ್ಯ, ಗಾಯತ್ರಿ ಅಮ್ಮವರು ಬರಲಿಲ್ಲ ಅಂತ ತಿಲೋತ್ತಮ ಅಮ್ಮವರು ನನಗೆ ಹೊಡೆದ್ರು. ನನ್ನ ಗಂಡ ಕೂಡ ಬೈದ್ರು. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ, ಗಾಯತ್ರಿ ಅಮ್ಮವರು ಬಂದಿದ್ರು. ಅತ್ತೆ ಬಂದಿದ್ರಾ? ಮತ್ತೆ ಬಂದಿಲ್ಲ ಅಂತ ಅಷ್ಟು ಗಲಾಟೆ ಮಾಡಿದ್ರು. ಆದ್ರೆ ಯಾರು ಕಾಣಿಸ್ತಿಲ್ಲ ಅಂತ ಹೇಳ್ತಿದಾರಲ್ಲಮ್ಮ. ಅಮ್ಮವರು ಹೊಸ್ಲಾಚೆನೆ ನಿಂತಿದ್ರು. ಬರ್ದೇ ಇರೋ ತರ ನೈನಿ ತಡೆದ್ಲು. ಯಾಕಮ್ಮ ಹಾಗೆ ಮಾಡ್ದೆ? ಅಮ್ಮೋರು ಮನೆ ಒಳಗಡೆ ಬರಲ್ಲ ಅಂದಿದ್ದಕ್ಕೆ ನೀನೆಷ್ಟು ನೋವು ಅನುಭವಿಸ್ದೆ. ಕಾರಣ ಇದ್ದಿದ್ದಕ್ಕೆ ಅಮ್ಮವ್ರನ್ನ ಮನೆಯೊಳಗೆ ಕಾಲಿಡಕ್ ಬಿಡ್ದೆ. ವಿಶಾಲಾಕ್ಷಮ್ಮನ್ ಮುಂದೆ ಇಟ್ಟಿರೋ ಅರಿಶಿನ ಕುಂಕುಮನ್ ತಗೊಂಡು ಹೊಸ್ಲು ಮುಂದೆ ಲಕ್ಷ್ಮಣ ರೇಖೆಯನ್ನು ಹಾಕ್ತೆ ದೊಡ್ಡಯ್ಯ. ಲಕ್ಷ್ಮಣ ರೇಖೆನಾ? ಅಂದ್ರೆ ನಾನ್ ನೋಡಿದ್ದು ಲಕ್ಷ್ಮಣ ರೇಖೆನಾ? ಹಾಗಂತ ಆ ತಾಯಿನ ಮನೆ ಒಳಗಡೆ ಬರ್ದೆ ನಿಲ್ಸಿದ್ದಕ್ಕೆ ನೀನೆಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಎಷ್ಟೆಲ್ಲ ಸಮಸ್ಯೆನ ಎದುರಿಸ್ಬೇಕಾಯ್ತು ನೋಡ್ದಿಯಲ್ಲಮ್ಮ. ನಿಜಾನೇ ದೊಡ್ಡಯ್ಯ. ಆದ್ರೆ ಅಮ್ಮವ್ರೇನಾದ್ರೂ ಒಳಗಡೆ ಬಂದಿದ್ದಿದ್ರೆ ಆತ್ಮಾನಂದ ಸ್ವಾಮಿಗಳು ಅಮ್ಮವ್ರನ್ನ ಬಂಧಿಸ್ತಿದ್ರು.